ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಹೆಚ್ಚು ಕಡಿಮೆ 1.5 ತಿಂಗಳಾಯಿತು. ಈ ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಮೇ ಬಿ ಈ ತಿಂಗಳ ಕೊನೆಯ ವಾರದಲ್ಲಿ ಸಲ್ಲಿಸಬಹುದು ಅಂತ. ಈ ಚಾರ್ಜ್ ಶೀಟ್ ಬೆಳವಣಿಗೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಕಮಿಷನರ್ ಬಿ ದಯಾನಂದ್ ಅವರು. ದರ್ಶನ್ ಕಸ್ಟಡಿಯಲ್ಲಿದ್ದ ಅಷ್ಟೂ ದಿನ ಠಾಣೆಗೆ ಪ್ರತಿನಿತ್ಯ ಅವರು ಭೇಟಿ ಕೊಡ್ತಾ ಇದ್ರಂತೆ. ಮತ್ತು ಅವರ ಮಾರ್ಗದರ್ಶನದಲ್ಲೇ ಇವೆಲ್ಲವೂ ರೆಡಿ ಆಗ್ತಿದೆ ಅಂತ. ಯಾಕೆಂದರೆ ಇದು ಹೈ ಪ್ರೊಫೈಲ್ ಕೇಸ್. ನಾಳೆ ದಿನ ಪೊಲೀಸರು ಇಷ್ಟೆಲ್ಲ ಮಾಡಿದ್ರು ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಆಗಬಾರ್ದು. ಎಲ್ಲೂ ಕೂಡ ಕೇಸು ವೀಕ್ ಆಗಬಾರ್ದು. ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಕಲೆ ಹಾಕಬೇಕು. ಹಾಗಾಗಿ ಪೊಲೀಸ್ ಕಮಿಷನರ್ ಮಾರ್ಗದರ್ಶನದಲ್ಲೇ ಚಾರ್ಜ್ ಶೀಟ್ ಸಿದ್ಧತೆಗಳೆಲ್ಲವೂ ಕೂಡ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು ಅಂತ. ಅದಕ್ಕೆ ಬೇಕಾದ ಪೂರಕ ಸಾಕ್ಷಿಗಳೆಲ್ಲ ಈ ವಾರ ಅವರ ಕೈ ಸೇರಿಬಿಡುತ್ತೆ. ಸೊ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಸೆಪ್ಟೆಂಬರ್ 8ನೇ ತಾರೀಕು ಒಳಗಡೆ ಮಾಡಬೇಕು, ಬಟ್ ಈ ತಿಂಗಳು ಕೊನೆಯಲ್ಲೇ ಮಾಡ್ತಾರಂತೆ. ಈ ಚಾರ್ಜ್ ಶೀಟ್ ಬೆಳವಣಿಗೆ ಬಗ್ಗೆ ಕಮಿಷನರ್ ಅವರು ವಿಶೇಷ ಗಮನವನ್ನು ವಹಿಸಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳೇ ಅವಾಗ ಹೇಳಿಬಿಟ್ಟಿದ್ರಲ್ಲ, ಯಾರೂ ಹಸ್ತಕ್ಷೇಪ ಮಾಡಬಾರ್ದು, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ನಡೀಬೇಕು ಅಂತ. ಹಾಗೆ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡ್ತಾ ಇದ್ರಂತೆ ಕಮಿಷನರ್. ಆಗ ಕಸ್ಟಡಿನಲ್ಲಿ ಇದ್ದಾಗ ಚಾರ್ಜ್ ಶೀಟ್ನ ತಯಾರಿ ಹೇಗಿದೆ ಅನ್ನೋದ್ರ ಮೇಲೆ ನಿಗಾ ಇಟ್ಟಿದ್ರು. ಯಾವೆಲ್ಲ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ದಾಖಲೆಗಳು ಮತ್ತು ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳು. ಪ್ರತ್ಯಕ್ಷದರ್ಶಿಗಳಿಗೆ ಯಾವತ್ತೂ ಕೂಡ ಕೋರ್ಟ್ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ತಕ್ಕಂಥದ್ದು. ತಯಾರಾಗಿರೋ ಚಾರ್ಜ್ ಶೀಟ್ನಿಂದ ಕನ್ವಿಕ್ಷನ್ ಆಗಬಹುದಾ ಇಲ್ವಾ ಅಂತ ಕೂಡ ಅವರು ಎಲ್ಲ ರೀತಿಯ ಪೂರ್ವಾಪರ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ. ಪಶ್ಚಿಮ ವಿಭಾಗದ DCP, ವಿಜಯನಗರ ACP ಹಾಗೂ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಜೊತೆ ಆಯುಕ್ತರು ಮೀಟಿಂಗ್ ಕೂಡ ಮಾಡಿದಾರಂತೆ. ಸಹಜವಾಗಿಯೇ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಹುಟ್ಟಬೇಕು ಅಂದರೆ ಇಂಥ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಐ ರಿಪೀಟ್, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆ ತಪ್ಪಿತಸ್ಥರು ಯಾರು ಏನು ಅಂತಕ್ಕಂಥದ್ದನ್ನು ಪೊಲೀಸರು ಪ್ರೂವ್ ಮಾಡಬೇಕು, ಅದನ್ನು ಕೋರ್ಟ್ ಒಪ್ಪಬೇಕು. ಆಗ ಮಾತ್ರ ಪೊಲೀಸ್ ಇಲಾಖೆ ಮೇಲೆ ಜನರಿಗೆ ಮತ್ತಷ್ಟು ವಿಶ್ವಾಸ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲೇ ಪೊಲೀಸ್ ಕಮಿಷನರ್ ಕೂಡ ಈ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಚಾರ್ಜ್ ಶೀಟ್ ಬಗ್ಗೆ ನಿಗಾ ವಹಿಸಿದ್ದಾರೆ. ಹೇಗೆ ಏನು ಎತ್ತ ಅಂತಂದ್ಬಿಟ್ಟು ಸಹಜವಾಗಿ ಅದು ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಅದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಕ್ರೈಮ್ ಆಗಿರೋದ್ರಿಂದ ಅವರು ಅದ್ರ ಬಗ್ಗೆ ಆಸಕ್ತಿ ವಹಿಸಲೇಬೇಕು, ನೋಡಲೇಬೇಕಾಗತ್ತೆ. ತನಿಖಾಧಿಕಾರಿಗಳು ಬೇರೆ ಇರ್ತಾರೆ, ಅವ್ರು ಮಾಡ್ತಾರೆ, ಅದು ಬೇರೆ ವಿಚಾರ. ಬಟ್ ಆ್ಯಸ್ ಎ ಕಮಿಷನರ್ ಅವರ ಪಾತ್ರ ಏನು ಇಂತಹ ಪ್ರಕರಣದಲ್ಲಿ ಅದೆಲ್ಲವನ್ನು ಕೂಡ ಅವರು ನೋಡಲೇಬೇಕು, ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಈ ತಿಂಗಳ ಕೊನೆಯಲ್ಲಿ ಬೇಕಾಗಿರ್ತಕ್ಕಂಥ FSL ರಿಪೋರ್ಟ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಎಲ್ಲವೂ ಕೂಡ ಪೊಲೀಸ್ ಕಮಿಷನರ್ ನಿಗಾದಲ್ಲೇ ರೆಡಿ ಆಗ್ತಾ ಇದೆ ಚಾರ್ಜ್ ಶೀಟ್ ಅಂತಕ್ಕಂಥ ಮಾಹಿತಿ. ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಕಮಿಷನರ್ ಅವರಿಂದ ಸಿಕ್ಕಿರ್ತಕ್ಕಂಥ ಮಾರ್ಗದರ್ಶನಗಳೇನೇನು? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಆದಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಬಂಧನ ಮಾಡ್ತಾರೆ. ಬಂಧನ ಮಾಡಿದ ಬಳಿಕ ಪ್ರಕರಣದಲ್ಲಿ ಇವರ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದ ದಿನದಿಂದಲೂ ಕೂಡ ಕಮಿಷನರ್ ಬಿ ದಯಾನಂದ್ ಅವರು ಪ್ರತಿಯೊಂದು ಘಟನಾವಳಿಯ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಆರಂಭದಲ್ಲಿ ಮಾಡುವ ಕೆಲಸವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಪ್ರತಿನಿತ್ಯವೂ ಸ್ವತಃ ಕಮಿಷನರೇ ಸ್ಟೇಷನ್ಗೆ ಭೇಟಿ ನೀಡಿ ಈ ಒಂದು ಪ್ರಕರಣದಲ್ಲಿ ಇವರ ಪಾತ್ರ ಏನಿದೆ ಅನ್ನುವಂಥದ್ರ ಬಗ್ಗೆ ತನಿಖಾಧಿಕಾರಿಗಳಾದಂಥ ACP ಮತ್ತು ಸಂಬಂಧಪಟ್ಟ DCPಯಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಕಮಿಷನರ್ ಮಾಡ್ತಾ ಇದ್ರು. ಅದಾದ ಬಳಿಕ ಈ ಕಸ್ಟಡಿ ಅಂತ ಮುಗೀತು, ಸಂಪೂರ್ಣವಾಗಿ ತನಿಖೆ ಆಯಿತು. ಅವರೆಲ್ಲರೂ ಕೂಡ ಜೈಲಿಗೆ ಹೋದ ಬಳಿಕ ಈಗ ಬಹಳ ಪ್ರಮುಖವಾಗಿರುವಂಥ ಅಂಶ ಏನಂದರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನ ಸಾಬೀತು ಮಾಡುವ ಕೆಲಸ ಈಗ ಪೊಲೀಸರ ಮೇಲೆ ಇರುವಂಥದ್ದು. ಹಾಗಾಗಿ ಪ್ರತಿಯೊಂದು ಒಂದು ಅಂಶವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಕಮಿಷನರ್ ಅವರ ಸಮ್ಮುಖದಲ್ಲೇ ಮಾಹಿತಿಯನ್ನು ಕೊಟ್ಟು ಚಾರ್ಜ್ ಶೀಟನ್ನು ರೆಡಿ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೆಲ್ಲ ಕಾನೂನುಗಳನ್ನು ಬರುತ್ತೆ, ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ಸಲಹೆಯನ್ನು ಸ್ವತಃ ಕಮಿಷನರ್ ಅವರೇ ತನಿಖಾಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಕನ್ವಿಕ್ಷನ್ ಕೊಡಿಸ್ಲಿಕ್ಕೆ ಏನೆಲ್ಲ ಬೇಕು ಅಂಶಗಳು ಅವೆಲ್ಲವನ್ನು ಕೂಡ ಉಲ್ಲೇಖ ಮತ್ತು ಸಾಕ್ಷ್ಯಾಧಾರಗಳನ್ನು ಒದಗಿಸುವ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಚಾಲೆಂಜನ್ನು ತನಿಖಾಧಿಕಾರಿಗಳಿಗೆ ಮಾಡಿ ಸಲಹೆಯನ್ನು ಕೊಡುವ ಕೆಲಸವನ್ನು ಸ್ವತಃ ಕಮಿಷನರ್ ಅವರೇ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರುವಂಥದ್ದು. ಹಾಗಾಗಿ ತನಿಖಾಧಿಕಾರಿಗಳು ಸಂಪೂರ್ಣವಾಗಿ ಕಮಿಷನರ್ ಅವರ ಸಲಹೆ ಅಂತ ಕೂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ಸಾಮಾನ್ಯವಾಗಿ ಇಂಥ ಹೈ ಪ್ರೊಫೈಲ್ ಕೇಸ್ನಲ್ಲಿ ನಾಗೇಶ್
ಒಂದು ತನಿಖಾಧಿಕಾರಿಗಳು ಅವತ್ತವತ್ತಿನ ಡೆವಲಪ್ಮೆಂಟ್ಸ್ ಪ್ರಗತಿ ಏನಾಯಿತು ಅನ್ನೋದನ್ನು ಕಮಿಷನರ್ ಅವರು ಅದನ್ನು ಹೋಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಅಥವಾ ಪದ್ಧತಿ ಏನಾದರೂ ಇದೆಯಾ ಅಂತ. ಅರವಿಂದ್, ಖಂಡಿತವಾಗಿಯೂ ಇಂಥ ಹೈ ಪ್ರೊಫೈಲ್ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಯಾವುದೇ ರೀತಿಯ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು, ಏನಾದರೂ ಸಮಸ್ಯೆಗಳಿದೆಯಾ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಯಾರು ಕಮಿಷನರ್ ಇರ್ತಾರೋ ಅವರುಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಸ್ವತಃ ಗೃಹ ಸಚಿವರು ಮತ್ತು ಸರ್ಕಾರ ಕೂಡ ಮಾಡುತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಏನಾದರೂ ಕೇಳದಂಥ ಸಂದರ್ಭದಲ್ಲಿ ಅವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಕಮಿಷನರ್ ಅವರೇ ನಿತ್ಯ ಆ ಒಂದು ಸ್ಟೇಷನ್ಗೆ ಭೇಟಿ ನೀಡಿ ತನಿಖೆಯ ಪ್ರಗತಿ ಏನಿದೆ, ತನಿಖೆಯ ಭಾಗವಾಗಿ ಹಂತಕರು ಬಂಧಿತವಾಗಿರುವಂಥ ಹಂತಕರ ಪಾತ್ರ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೂ ಮತ್ತು ಗೃಹ ಸಚಿವರಿಗೂ ಕೂಡ ವಿವರಿಸುವ ಕೆಲಸವನ್ನು ಕಮಿಷನರ್ ಮಾಡಬೇಕಾಗತ್ತೆ. ಅದರಂತೆ ಕಮಿಷನರ್ ಪ್ರತಿನಿತ್ಯ ಈ ಒಂದು ಪ್ರಕರಣದಲ್ಲಿ ಭೇಟಿಯಾಗಿ ತನಿಖೆಯ ಪ್ರಗತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಗೃಹ ಸಚಿವರಿಗೆ ನೀಡುವ ಕೆಲಸವನ್ನು ಕಮಿಷನರ್ ಮಾಡ್ತಾ ಇದ್ರು. ಅದರಂತೆ ಈಗಲೂ ಕೂಡ ಈ ಒಂದು ಚಾರ್ಜ್ ಶೀಟ್ನ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಮಾಹಿತಿ ನೀಡುವ ಕೆಲಸವನ್ನ ಕಮಿಷನರ್ ಮಾಡುವ ಕೆಲಸ ಮಾಡುತ್ತಿರುವಂತದ್ದು. ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇಡೀ ರಾಜ್ಯದ ಚಿತ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಕುತೂಹಲ ಈ ಕೇಸ್ ಮೇಲೆ ಇದ್ದೇ ಇದೆ. ಪ್ರತಿಯೊಬ್ಬರು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ಪೂರಕವಾದ ಕೆಲಸಗಳನ್ನೇ ಪೊಲೀಸ್ ಇಲಾಖೆ ಮಾಡಿಕೊಂಡು ಬರ್ತಾ ಇದೆ.